ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಹೊಸ ವರ್ಷದ ಪ್ರಾರಂಭ, ಯುಗಾದಿ, ಹೊಸ ವರ್ಷ ಎಲ್ಲ ವೀಕ್ಷಕ ಬಂಧುಗಳಿಗೆ ಶುಭ ಫಲಗಳನ್ನು ಕೊಡಲಿ. ಹೊಸ ಸಂವತ್ಸರ, ಹೊಸ ವರ್ಷದ ಆರಂಭ ಎಲ್ಲರಿಗೂ ಕೂಡ ಶುಭವಾಗಲಿ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಎಲ್ಲರಿಗೂ ಕೂಡ ಲಾಭಗಳನ್ನು ತಂದುಕೊಡಲಿ. ವಿಶೇಷವಾಗಿ ಈ ಸಂವತ್ಸರದಲ್ಲಿ ರಾಜನಾದಂತಹ ಗ್ರಹ ಸೂರ್ಯ, ಸೌರಮಂಡಲದ ಅಧಿಪತಿಯಾದಂತಹ ಸೂರ್ಯ ಒಬ್ಬ ಪುರುಷ ಗ್ರಹ, ಹಾಗೆ ರಾಜಗ್ರಹ. ಹಾಗಾಗಿ ಎಲ್ಲ ವ್ಯವಹಾರಗಳು ಹೆಚ್ಚಿನದಾಗಿ ರಾಜಮಾರ್ಗದಲ್ಲಿ ನಡೆಯೋದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ. ಇದನ್ನು ಅತಿಶಯವಾಗಿ ಒಂದು ಶುಭ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮಂತ್ರಿಯಾದಂಥವನು ಚಂದ್ರ, ಸೇನಾಧಿಪತಿ ಸೂರ್ಯ, ಸಸ್ಯಾಧಿಪತಿ ಗುರು. ಹಾಗಾಗಿ ಗುರುವಿನ ಒಂದು ಅನುಗ್ರಹ ಎಲ್ಲ ಸಸ್ಯಗಳು ಕೂಡ ಹೆಚ್ಚಿನ ಫಲಗಳನ್ನು ಕೊಡೋದಕ್ಕೆ ಈ ಸಂವತ್ಸರ ಖಂಡಿತವಾಗಲೂ ಕಾರಣವಾಗುತ್ತೆ. ಧಾನ್ಯಾಧಿಪತಿ ಕುಜನನ್ನು ರಕ್ತವರ್ಣ ಅಂತ ಹೇಳ್ತೇವೆ. ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳು ಅತಿಶಯವಾದ ಲಾಭಗಳನ್ನು ಪಡೆಯೋದಕ್ಕೆ ಕಾರಣವಾಗುತ್ತೆ. ಖಂಡಿತವಾಗಲೂ ಕುಜನು ಕೂಡ ಒಬ್ಬ ರಾಜಗ್ರಹ ಆಗಿರೋದರಿಂದ ಧಾನ್ಯಗಳು ಅತಿಶಯವಾದ ಒಂದು ಲಾಭಗಳನ್ನು ತಂದುಕೊಡುತ್ತೆ ಅಂತ ಕೂಡ ಹೇಳ್ಬೋದು. ಅರ್ಘಾಧಿಪ ಸೂರ್ಯ, ಮೇಘಾಧಿಪ ಸೂರ್ಯ, ರಸಾಧಿಪತಿ ಶನಿ, ನೀರಸಾಧಿಪತಿ ಬುಧ. ಈ ರೀತಿಯಾಗಿ ಈ ಹೊಸ ಸಂವತ್ಸರದ ಅಧಿಪತಿಗಳಾದಂಥವರು, ಅದರಲ್ಲೂ ಕೂಡ ಸೂರ್ಯನ ಆಧಿಪತ್ಯ ಹೆಚ್ಚಾಗಿರುತ್ತೆ. ಅದರಲ್ಲೂ ಮೇಘಗಳಿಗೆ ಅಧಿಪತಿಯಾಗೋದ್ರಿಂದ ಸ್ವಲ್ಪ ಗಾಳಿಯ ಒತ್ತಡದಿಂದ ಮಳೆಯ ಒಂದು ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಂದರೆ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಕಡಿಮೆ ಆಗುವಂಥದ್ದು, ಅನವಶ್ಯಕವಾದಂತಹ ಒಂದು ಸ್ಥಳಗಳಲ್ಲಿ ಮಳೆಯ ಒಂದು ಹೆಚ್ಚಳ ಇವೆಲ್ಲ ಜಾಸ್ತಿ ಆಗೋದಕ್ಕೆ ಕಾರಣಗಳಿರುತ್ತೆ. ಅದರಲ್ಲೂ ಕೂಡ ಕಂದಾಯದ ವಿಚಾರದಲ್ಲಿ ಬೆಸ ಸಂಖ್ಯೆಗಳು ಬಂದಾಗ ಅತಿಶಯವಾಗಿ ದ್ರವ್ಯ ಲಾಭಗಳು ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಈ 12 ತಿಂಗಳನ್ನು 3 ಭಾಗಗಳನ್ನಾಗಿ ಮಾಡಿದರೆ ಪ್ರತಿ 4 ತಿಂಗಳಲ್ಲಿ, ಅದರಲ್ಲೂ ಕೂಡ ಈ ಹೊಸ ಸಂವತ್ಸರ ಮೊದಲ 4 ತಿಂಗಳಲ್ಲಿ ಅತಿ ಹೆಚ್ಚಿನ ಲಾಭಗಳನ್ನು ತಂದುಕೊಡೋದಕ್ಕೆ ಕಾರಣಗಳಿರುತ್ತೆ ಅಂತ ಕೂಡ ಹೇಳ್ಬೋದು. ಕೆಲವು ನಕ್ಷತ್ರಗಳಿಗೆ ಪ್ರಾರಂಭದ ಸಮಯಗಳು, ಅದರಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಪ್ರಾರಂಭದ 4 ತಿಂಗಳು ಬಹಳ ಶುಭ ಫಲ ಅಂತ ಹೇಳಿದ್ದಾರೆ. ಅಂತ್ಯದಲ್ಲಿಯೂ ಕೂಡ 4 ತಿಂಗಳು ಬಹಳ ಶುಭವಾಗುತ್ತೆ. ಮಧ್ಯದ 4 ತಿಂಗಳು ಮಾತ್ರ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆಗಳು ಬರುತ್ತೆ. ಮಿಥುನ ರಾಶಿಗೆ ಸಂಬಂಧಪಟ್ಟಂತಹ 3 ನಕ್ಷತ್ರಗಳಿಗೆ ಇದು ಅಪ್ಲೈ ಆಗುವಂಥದ್ದಿರುತ್ತೆ. ಈ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಈ ಏಪ್ರಿಲ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ 2ನೇ ತಾರೀಕು ಕುಜ ಕರ್ಕಾಟಕ ರಾಶಿಗೆ ಬರ್ತಾನೆ. ಅದೇ ರೀತಿಯಾಗಿ 13ನೇ ತಾರೀಕು ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಬದಲಾಗುವ ಗ್ರಹಗಳಿಂದ ಹೊಸ ಸಂವತ್ಸರ ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಸಂಭವಿಸುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ನೋಡಿ, ವಿಷಮ ಸ್ಥಾನಗಳಲ್ಲಿ ಗ್ರಹಗಳ ಸಂಚಾರ ಆಗುವಾಗ ಸಮಸ್ಯೆಗಳು ಜಾಸ್ತಿ ಆಗೋದಕ್ಕೆ ಅವಕಾಶಗಳಿರುತ್ತೆ. ಸೊ ಈ ವಿಷಮ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ಆಗುವಾಗ ಶುಭ ಫಲಗಳನ್ನು ಪಡೆಯೋದು ಹೇಗೆ, ಶುಭ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ಆಗುವಾಗ ಇನ್ನೂ ಶುಭ ಫಲಗಳನ್ನು ಪಡೆಯೋದು ಹೇಗೆ, ಸೊ ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪೂರ್ವ ಸಿದ್ಧತೆಗಳು ಅಥವಾ ಅದರ ಬಗ್ಗೆ ಮಾಹಿತಿಗಳನ್ನು ಒಂದು ಪೂರ್ವದಲ್ಲೇ ತಿಳ್ಕೊಂಡಿದ್ರೆ ಮುಂದಿನ ಒಂದು ಮಾರ್ಗಗಳು ಸುಗಮ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಹೊಸ ಸಂವತ್ಸರದಲ್ಲಿ ನೀವೆಲ್ಲರೂ ಕೂಡ ಅತಿ ಹೆಚ್ಚಿನ ಅನುಕೂಲಗಳನ್ನು ಪಡೆಯುವಂಥದ್ದಾಗಲಿ, ಮನುಷ್ಯನ ಒಂದು ಪ್ರಯತ್ನ, ಭಗವಂತನ ಒಂದು ಪ್ರತಿಫಲ, ಇದೆರಡೂ ಕೂಡ ಪ್ರೇರಣೆ, ಪ್ರಯತ್ನ, ಪ್ರತಿಫಲ, ಒಂದು ಗುರಿ ಮುಟ್ಟಬೇಕಾದ್ರೆ ದೈವಾನುಗ್ರಹ ಹಾಗೂ ಗ್ರಹಗಳ ಒಂದು ಶುಭ ಸಂಚಾರ ಅತ್ಯಂತ ಅವಶ್ಯಕವಾಗಿರುತ್ತೆ. ಈ ಎಲ್ಲ ಬದಲಾಗುವ ಗ್ರಹಗಳಿಂದ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಸಾಮಾನ್ಯವಾಗಿ ಸಂಪೂರ್ಣ ಈ ವಿಶ್ವಾವಸುನಾಮ ಸಂವತ್ಸರ ಮಿಥುನ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ.
ಏಕೆಂದರೆ ಮುಂದಿನ ತಿಂಗಳು 14ನೇ ತಾರೀಕು ಗುರು ಜನ್ಮರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅವನು ಪಂಚಮ, ಸಪ್ತಮ ಮತ್ತು ಭಾಗ್ಯ ಅತ್ಯಂತ ಅವಶ್ಯಕವಾದಂತಹ 3 ಕ್ಷೇತ್ರಗಳನ್ನು ಗುರು ನೋಡ್ತಾನೆ. ಇದು ಮಿಥುನ ರಾಶಿಯವರಿಗೆ ಖಂಡಿತ ಶುಭ ಆಗತ್ತೆ. ಅದೇ ರೀತಿಯಲ್ಲಿ 18ನೇ ತಾರೀಕು ರಾಹುಕೇತುಗಳ ಪರಿವರ್ತನೆ ಮುಂದಿನ ಮಾಸದಲ್ಲಾಗುವಂಥದ್ದು. ಇದರ ಬಗ್ಗೆ ಮುಂದೆ ವಿವರವಾಗಿ ತಿಳಿಸುವ ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಮಾಡ್ತೇನೆ. ಪರಾಕ್ರಮಕ್ಕೆ ಬರುವಂತಹ ಕೇತು ಭಾಗ್ಯಸ್ಥಾನದಲ್ಲಿ, ಅದರಲ್ಲೂ ಕೂಡ ಮೂಲ ತ್ರಿಕೋಣ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರ ಅವನಿಗೆ ಬಹಳ ಒಂದು ಶುಭ ಸ್ಥಾನ ಕೂಡ ಹೌದು. ಅದರ ಮೇಲೆ ಬೀಳುವಂತಹ ಗುರುದೃಷ್ಟಿ, ಕರ್ಮಸ್ಥಾನದಲ್ಲಿ ಪಾಪಗ್ರಹ ಅಂದರೆ ಶನಿ ಸಂಚಾರ. ಪಾಪಗ್ರಹಗಳು ಕೇಂದ್ರದಲ್ಲಿರಬೇಕು, ಶುಭ ಗ್ರಹಗಳು ಕೋಣದಲ್ಲಿ ಸಂಚಾರ ಮಾಡಿದರೆ ಶುಭ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಪರಮ ಶುಭನಾದ ಶುಕ್ರ ಹಾಗೂ ದೇವತೆಗಳ ಗುರುವಾದಂತಹ ಗುರುಬ್ರಹ್ಮ ಇವರೆಲ್ಲ ತ್ರಿಕೋಣದಲ್ಲಿ ಸಂಚಾರ ಮಾಡುವಂಥದ್ದು. 4, 7, 10 ಕೇಂದ್ರದಲ್ಲಿ ಪಾಪಗ್ರಹಗಳ ಸಂಚಾರ ಮಾಡುವಂಥದ್ದು. ಇವೆಲ್ಲ ಅತಿಶಯವಾದ ಲಾಭಗಳನ್ನು ತಂದುಕೊಡೋದಕ್ಕೆ ಖಂಡಿತವಾಗ್ಲೂ ಕಾರಣವಾಗುತ್ತೆ. ಮಿಥುನ ರಾಶಿಯವರು ಬಹಳ ಸಮಯದಿಂದ ಒಂದಷ್ಟು ಸಮಸ್ಯೆಗಳನ್ನು ಅಥವಾ ಟೆನ್ಷನ್ಗಳನ್ನು ನೋಡ್ತಾನೆ ಬಂದಿರ್ತಾರೆ. ಅದೆಲ್ಲ ಈಗ ಪರಿಹಾರ ಆಗೋದಕ್ಕೆ ಖಂಡಿತ ಶುಭ ಸಮಯ. ಅದರಲ್ಲೂ ಪರಾಕ್ರಮ ಗ್ರಹಗಳಾದಂತಹ ಗುರು, ರಾಹು, ಕೇತು ಮತ್ತು ಶನಿ ಇವರೆಲ್ಲ ಶುಭ ಸ್ಥಾನದಲ್ಲಿರ್ತಾರೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಪ್ರತಿಫಲ ಪಡೆಯೋದಕ್ಕೆ ಯಾವುದೇ ಸಮಸ್ಯೆಗಳು ಖಂಡಿತವಾಗ್ಲೂ ಆಗೋದಿಲ್ಲ. ಆರೋಗ್ಯದ ವಿಚಾರಗಳಲ್ಲಿ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಬುಧ ನೀಚ ಕ್ಷೇತ್ರದಲ್ಲಿರ್ತಾನೆ, ಲಗ್ನ ರಾಶಿಯ ಅಧಿಪತಿ. ಕುಜನು ಕೂಡ ನೀಚ ಕ್ಷೇತ್ರದಲ್ಲಿರೋದ್ರಿಂದ ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳ ಬಗ್ಗೆ ಮಿಥುನ ರಾಶಿಯವರು ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ದ್ವಿತೀಯ ಕುಟುಂಬ ಮತ್ತು ವಾಕ್ಸ್ಥಾನದಲ್ಲಿ ಕುಜ ನೀಚನಾಗೋದ್ರಿಂದ ಆಲ್ಮೋಸ್ಟ್ ಇನ್ನು 1-1.5 ತಿಂಗಳ ಕಾಲ ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡ್ರೆ ಶುಭವಾಗುತ್ತೆ. ಇಲ್ಲದೇ ಇದ್ದರೆ ನಿಮ್ಮ ಮಾತುಗಳೇ ನಿಷ್ಠುರಗಳಿಗೆ ಕಾರಣವಾಗುತ್ತೆ. ಅದು ವ್ಯವಹಾರ ಮತ್ತು ಪಾರ್ಟ್ನರ್ಶಿಪ್ ಅಥವಾ ಸ್ನೇಹಿತರ ನಡುವೆ ವೈಮನಸ್ಯಗಳನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣವಾಗುತ್ತೆ. ಸೊ ಕುಜನ ನೀಚ ಕ್ಷೇತ್ರ ಬಿಡುಗಡೆ ಆಗುವ ತನಕ ಮಿಥುನ ರಾಶಿಯವರು ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಬೇಕು. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ದರೆ 10 ಬಾರಿ ಯೋಚನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಇಲ್ಲದೇ ಇದ್ದರೆ ಸ್ವಲ್ಪ ಧನ ಹಾನಿಗಳು ಉಂಟಾಗೋದಕ್ಕೆ ಕುಜನೀಚನಾಗುವಂಥದ್ದು ಕಾರಣವಾಗುತ್ತೆ. ಭೂಮಿಗೆ ಸಂಬಂಧಪಡುವ ವ್ಯವಹಾರಗಳ ಬಗ್ಗೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಸ್ವಲ್ಪ ಮೂಲ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳೋದು ಸೂಕ್ತ. ದಂಪತಿಗಳ ನಡುವೆ ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ವಿರಸಗಳಿಗೆ ಕುಟುಂಬದ ಸ್ಥಾನದಲ್ಲಿ ಕುಜನೀಚನಾಗುವಂಥದ್ದು ಕಾರಣವಾಗುತ್ತೆ. ಅಂಗನೆಯರಿಗೆ ಅಂಗಾರಕನ ದೋಷ ಅಂತ, ಸ್ತ್ರೀಯರಿಗೆ ಕುಜದೋಷ ಅನ್ನುವಂಥದ್ದು ದಾಂಪತ್ಯಕ್ಕೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಅದರಲ್ಲೂ ಕುಟುಂಬ ವಾಕ್ಸ್ಥಾನದಲ್ಲಿ ಕುಜನೀಚನಾಗುವಂಥದ್ದು ಕೌಟುಂಬಿಕ ವಿಚಾರಗಳಲ್ಲಿ ಹಿನ್ನಡೆ ಆಗೋದಕ್ಕೆ ಇದು ಕಾರಣ. ಇವೆಲ್ಲ ಕೇವಲ 1-1.5 ತಿಂಗಳ ಕಾಲ ಮಾತ್ರ ನಡೆಯುವಂಥದ್ದು. ಸೊ ಈ ಸಮಯದಲ್ಲಿ ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳು ಅಥವಾ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, ಸ್ಥಾನಾಧಿಪತಿ ಸೂರ್ಯ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಮಿಥುನ ರಾಶಿಗೆ ಅಧಿಪತಿಯಾದಂತಹ ಬುಧನಿಗೆ ಪರಮ ಮಿತ್ರನಾದಂತಹ ಸೂರ್ಯ, ಅಂದರೆ ಅವರಿಬ್ಬರಲ್ಲಿ ಒಂದು ಅದ್ಭುತವಾದಂತಹ ಬುಧಾದಿತ್ಯ ಯೋಗ ಸೃಷ್ಟಿಯಾಗತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಸೂರ್ಯ ಲಾಭಸ್ಥಾನದಲ್ಲಿ ಉಚ್ಚನಾಗೋದ್ರಿಂದ ಅದ್ಭುತವಾದ ಆತ್ಮಜ್ಞಾನ ಅಥವಾ 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅತಿಯಾದ ಆತ್ಮವಿಮರ್ಶೆ ಅಥವಾ ಆತ್ಮಕಾರಕನಾದಂತಹ ಸೂರ್ಯ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಯಾವುದೇ ಒಂದು ಆತ್ಮಕ್ಕೆ ನೋವಾಗುವಂತಹ ವಿಚಾರಗಳು ಉಂಟಾದರೆ ವಾಕ್ಯಗಳು ನಿಷ್ಠುರವಾಗಿ ಹೊರಗೆ ಬರುತ್ತೆ ಅಂತ ಹೇಳ್ಬೋದು. ಇದನ್ನು ಸ್ವಲ್ಪ ತಡ್ಕೊಂಡ್ರೆ ಲಾಭಗಳನ್ನು ಹೆಚ್ಚಾಗಿ ಪಡಿತೀರಾ. ಯಾಕೆಂದರೆ ಸೂರ್ಯ ಲಾಭದಲ್ಲಿ ಉಚ್ಚನಾಗಿದ್ದಾನೆ. ಸೌಮ್ಯ ಅಥವಾ ಕೋಪಗಳಿಗೆ ಒಂದು ಸ್ಥಿರವಾದ ಕಡಿವಾಣಗಳನ್ನು ಹಾಕ್ಕೊಂಡ್ರೆ ಸೂರ್ಯ ಅತಿಶಯವಾದ ಲಾಭಗಳನ್ನು ಖಂಡಿತವಾಗ್ಲೂ ಕೊಡ್ತಾನೆ. ಪರಾಕ್ರಮದಿಂದ ಮಾಡುವಂತಹ ಕೆಲಸಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರ. ನೋಡಿ, ರವಿ ಮತ್ತು ಶನಿ ಅವರಿಬ್ಬರು ಪರಸ್ಪರ ಶತ್ರುಗಳಾದರೂ ಕೂಡ ಈ ಒಂದು ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಅದ್ಭುತವಾದ ಲಾಭಗಳನ್ನು ತಂದುಕೊಡುವ ಸ್ಥಾನದಲ್ಲಿದ್ದಾರೆ. ಪ್ರಯತ್ನಗಳನ್ನು ಹೆಚ್ಚಿಸಿಕೊಂಡು ವಾಕ್ಯಗಳನ್ನು ಸೌಮ್ಯ ಮಾಡಿದರೆ ಲಾಭಗಳನ್ನು ಹೆಚ್ಚಾಗಿ ಪಡಿತೀರ. ನಿಮ್ಮ ಒಂದು ಪ್ರಯತ್ನಕ್ಕೆ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ.
4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ. ಆ ವಾಹನ ಸ್ಥಾನದಲ್ಲಿ ಕೇತುವಿನ ಸಂಚಾರ, ಆ ಸ್ಥಾನದ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸ್ಥಾನಾಧಿಪತಿ ಬುಧ ಕರ್ಮದಲ್ಲಿ ನೀಚನಾಗಿದ್ದಾನೆ. ವಾಹನ ಚಾಲನೆ ಮಾಡುವ ವಿಚಾರಗಳಲ್ಲಿ ಮುನ್ನೆಚ್ಚರಿಕೆಗಳು ಖಂಡಿತವಾಗ್ಲೂ ಅವಶ್ಯಕವಾಗುತ್ತೆ. ಯಾಕೆಂದರೆ ಕುಜ ಲಾಭಾಧಿಪತಿ ದ್ವಿತೀಯದಲ್ಲಿ ನೀಚನಾದರೆ ವಾಹನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವ ಸಂಭವಗಳಿರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳು ಬೇಕು. ಪ್ರಾಪರ್ಟಿಗಳನ್ನು ಯಾವುದೇ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಇನ್ನು 1 ತಿಂಗಳ ಕಾಲ ಸ್ವಲ್ಪ ವೆಯ್ಟ್ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಮಿಥುನ ರಾಶಿಯವರು ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಸ್ವಲ್ಪ ಮುಂದೂಡುವಂಥದ್ದು ಸೂಕ್ತ. ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾದಂತಹ ಅವಶ್ಯಕತೆಗಳು ಮಿಥುನ ರಾಶಿಯವರಿಗೆ ಅವಶ್ಯಕವಾಗುತ್ತೆ. ಪಂಚಮ ಜ್ಞಾನ, ಸಂತಾನ, ಪೂರ್ವಪರ, ಪುಣ್ಯ. ಪಂಚಮಾಧಿಪತಿ ಶುಕ್ರ ಉಚ್ಚಕ್ಷೇತ್ರದಲ್ಲಿದ್ದಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳು ಅತಿಶಯವಾದ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಎಜುಕೇಷನ್ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ. ಪಂಚಮ ಭಾವದ ಮೇಲೆ ಗುರುದೃಷ್ಟಿ ಕೂಡ ಮುಂದಿನ ದಿನಗಳಲ್ಲಿ ಬೀಳುವಂಥದ್ದಾಗತ್ತೆ. ಇದೆಲ್ಲ ಖಂಡಿತ ಶುಭ. ನೋಡಿ, ಶುಕ್ರ ಕಳೆದ 4-5 ತಿಂಗಳಿಂದ ಉಚ್ಚಕ್ಷೇತ್ರದಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. 100 ವರ್ಷಗಳಿಗೊಮ್ಮೆ ನಡೆಯುವಂತಹ ಒಂದು ವಿಶೇಷವಾದಂತಹ ಪರಿವರ್ತನೆ ಇದು. ಯಾಕೆಂದರೆ ಶುಕ್ರ 30 ಡಿಗ್ರಿ ಚಲನೆ ಮಾಡೋದಕ್ಕೆ ಮ್ಯಾಕ್ಸಿಮಮ್ 20 ಅಥವಾ 30 ದಿನಗಳ ಕಾಲ ತೆಗೆದುಕೊಳ್ತಾನೆ. ಕಳೆದ 3 ತಿಂಗಳಿಂದನೂ ಶುಕ್ರ ಉಚ್ಚಕ್ಷೇತ್ರದಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ಇನ್ನೂ 1-1.5 ತಿಂಗಳ ಕಾಲ ಆಲ್ಮೋಸ್ಟ್ ಶುಕ್ರ ತನ್ನ ಉಚ್ಚಕ್ಷೇತ್ರದಲ್ಲೇ ಇರ್ತಾನೆ. ಇದೆಲ್ಲ ಬಹಳ ಅಪರೂಪದಲ್ಲಿ ಸಿಗುವಂತಹ ಯೋಗ. ಮಿಥುನ ರಾಶಿಯವರಿಗೆ ಖಂಡಿತವಾಗಲೂ ಲಾಭಗಳನ್ನು ತಂದುಕೊಡೋದಕ್ಕೆ ಅಂತಲೇ ಈ ಒಂದು ಪರಿವರ್ತನೆ ನಡೀತಾ ಇದೆ ಅಂತ ಕೂಡ ಹೇಳ್ಬೋದು. ಏಕೆಂದರೆ ಪೂರ್ವಪರ ಪುಣ್ಯಸ್ಥಾನಾಧಿಪತಿ ಕರ್ಮದಲ್ಲಿ ಉಚ್ಚನಾದರೆ ಅವರ ಪುಣ್ಯ ಅನ್ನೋದು ಕರ್ಮದಲ್ಲಿ ಒಂದು ಕ್ಯಾಶ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಮಕ್ಕಳ ಅಭಿವೃದ್ಧಿಗಳು ಖಂಡಿತ ಸಾಧ್ಯ. ವಿದ್ಯಾರ್ಜನೆ, ಅಭಿವೃದ್ಧಿ, ಯಶಸ್ಸು ಮಿಥುನ ರಾಶಿಯವರಿಗೆ ಖಂಡಿತ ಸಿಗುತ್ತೆ. ಮಕ್ಕಳ ವಿಚಾರದಲ್ಲಿ ಅಪಾರವಾದ ಒಂದು ಹೆಮ್ಮೆ ಅಥವಾ ಕೀರ್ತಿಯನ್ನು ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ. ಷಷ್ಠಾಧಿಪತಿ ಕುಜ ಧನಸ್ಥಾನದಲ್ಲಿ ನೀಚನಾಗೋದ್ರಿಂದ ಸ್ನೇಹಿತರಲ್ಲಿ ಸ್ವಲ್ಪ ವೈಮನಸ್ಯಗಳು ಅಥವಾ ಹಣಕಾಸಿನ ವಿಚಾರಗಳಿಗೆ ನಿಷ್ಠುರಗಳಾಗುವಂತಹ ಸಂದರ್ಭಗಳಿರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಮಿಥುನ ರಾಶಿಯವರಿಗೆ ಅನಿವಾರ್ಯ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ದರೆ ಅಥವಾ ಯಾರಿಗೆ ಸಹಾಯ ಮಾಡುವಂತಹ ವಿಚಾರಗಳಿದ್ದರೆ 1-1.5 ತಿಂಗಳ ಕಾಲ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಉತ್ತಮ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಕುಜ ವ್ಯಯಭಾವದ, ಸೂರ್ಯ ಸಪ್ತಮಾಧಿಪತಿಯಾದಂತಹ ಗುರು ವ್ಯಯಭಾವದಲ್ಲೇ ಇರ್ತಾನೆ. ಕುಜನು ಕೂಡ ನೀಚ ಕ್ಷೇತ್ರದಲ್ಲಿರ್ತಾನೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ವೈಮನಸ್ಯಗಳನ್ನು ಸೃಷ್ಟಿ ಮಾಡುತ್ತೆ. ಮುಂದಿನ ತಿಂಗಳ 14ರ ತನಕ ಈ ಒಂದು ಸಂದರ್ಭಗಳು ಹೆಚ್ಚಾಗಿರುತ್ತೆ. ಮಾನಸಿಕ ಹೊಂದಾಣಿಕೆ, ದೈಹಿಕ ಆರೋಗ್ಯ, ಇದೆರಡೂ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಇದಕ್ಕೆ ಗುರು ಆರಾಧನೆ ಮಾಡುವಂಥದ್ದು ಖಂಡಿತ ಸೂಕ್ತ, ಅತ್ಯಂತ ಅವಶ್ಯಕ ಕೂಡ. ಲಕ್ಷ್ಮೀ ನರಸಿಂಹ ಅಥವಾ ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಸೊ ಈ ಹೊಸ ಸಂವತ್ಸರದಲ್ಲಿ ಗುರು ಸಂಚಾರ, ಶನಿ ಸಂಚಾರ, ರಾಹುಕೇತುಗಳ ಸಂಚಾರ, ಇವರೆಲ್ಲ 1 ವರ್ಷ, 2.5 ವರ್ಷ, 1.5 ವರ್ಷ ಈ ರೀತಿ ಲಾಂಗ್ ಟರ್ಮ್ ಸಂಚಾರ ಮಾಡುವಂತಹ ಗ್ರಹಗಳು ಒಂದೇ ರಾಶಿಯಲ್ಲಿ ಅದ್ಭುತ ಸ್ಥಾನಗಳಿಗೆ ಬರ್ತಾರೆ. ಮಿಥುನ ರಾಶಿಯವರಿಗೆ ಇದು ಖಂಡಿತ ಲಾಭಗಳನ್ನು ತಂದುಕೊಡುತ್ತೆ. ಸೊ ಯಾವ ಮಾರ್ಗದಲ್ಲಿ ಪ್ರಯತ್ನ ಮಾಡಬೇಕು ಅನ್ನುವಂತಹ ಒಂದು ದೈವ ಪ್ರೇರಣೆ ಕೂಡ ನಿಮಗಾಗತ್ತೆ. ಉತ್ತಮವಾದಂತಹ ಪ್ರತಿಫಲ ಕೂಡ ಭಗವಂತ ಕೊಡ್ತಾನೆ. ಸೊ ಇವೆಲ್ಲ ಒಂದು ಗುರಿ ಮುಟ್ಟೋದಕ್ಕೆ ಮಿಥುನ ರಾಶಿಯವರಿಗೆ ಖಂಡಿತ ಸಹಾಯಗಳನ್ನು ಮಾಡುತ್ತೆ ವೀಕ್ಷಕರೇ. ಅಷ್ಟಮ ಮೃತ್ಯುಸ್ಥಾನ. ಸ್ಥಾನಾಧಿಪತಿ ಶನಿ ಕರ್ಮದಲ್ಲಿದ್ದಾನೆ. ವ್ಯಯಭಾವವನ್ನು ಶನಿ ನೋಡ್ತಾನೆ. ಕರ್ಮಾಧಿಪತಿ ಗುರು ಕೂಡ ವ್ಯಯಭಾವಕ್ಕೆ ಬರ್ತಾನೆ. ಸೊ ಇವೆಲ್ಲ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ ಅಥವಾ ಕಿರಿಕಿರಿಗಳು ಮೊದಲ ಅರ್ಧ ಭಾಗದಲ್ಲಿ ಸ್ವಲ್ಪ ಇರುತ್ತೆ. ಗುರು ಜನ್ಮರಾಶಿಗೆ ಬಂದ ಮೇಲೆ ಅಂದರೆ ಮೇ 14ರ ನಂತರದಲ್ಲಿ ಒಂದು ಪರಿವರ್ತನೆ ಅಥವಾ ಸ್ಥಿರತೆಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಮಿಥುನ ರಾಶಿಯವರು ವೆಯ್ಟ್ ಮಾಡುವಂಥದ್ದು ಸೂಕ್ತ. ಯಾಕೆಂದರೆ ಒಂದು ದೊಡ್ಡ ಪರಿವರ್ತನೆಗೆ ಗ್ರಹಗಳ ಒಂದು ಸಂಚಾರ ಖಂಡಿತವಾಗಲೂ ಕಾರಣವಾಗುತ್ತೆ ಮುಂದಿನ ದಿನಗಳಲ್ಲಿ.
ಸದ್ಯದ ಪರಿಸ್ಥಿತಿಯಲ್ಲಿ ಶುಕ್ರ ಪಂಚಮಾಧಿಪತಿಯಾಗಿ ಕರ್ಮದಲ್ಲಿ ಉಚ್ಚನಾಗೋದ್ರಿಂದ ಉದ್ಯೋಗದಲ್ಲಿ ಎಷ್ಟೇ ಟೆನ್ಷನ್ಗಳಿದ್ದರೂ ಕೂಡ ಲಾಭ ಆಗೋದಕ್ಕೆ ಶುಕ್ರ ಖಂಡಿತವಾಗ್ಲೂ ಕಾರಣನಾಗ್ತಾನೆ. ಅದರಲ್ಲೂ ಮಿಥುನ ರಾಶಿಯವರಿಗೆ ಬುಧ ಶುಕ್ರ ಶನಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿರ್ತಾರೆ ಸಂಪೂರ್ಣ ಈ ತಿಂಗಳ ಕಾಲ. ಸೊ ಅವರು 3 ಜನ ಆ ಲಗ್ನ ರಾಶಿಗೆ ಪರಮ ಮಿತ್ರರಾಗಿಯೇ ಕೆಲಸ ಮಾಡೋದರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ, ಬಡ್ತಿ, ಪ್ರಮೋಷನ್, ಹೈಕ್ ಅಥವಾ ಯಾವುದೇ ಉದ್ಯೋಗದ ಪರಿವರ್ತನೆಗಳು ಇವೆಲ್ಲವೂ ಕೂಡ ಲಾಭದಾಯಕವಾಗುತ್ತೆ, ಅನುಕೂಲಗಳು ಉಂಟಾಗುತ್ತೆ. ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಉದ್ಯೋಗ ಪಾಸಾಗುತ್ತೆ. ಮಿಥುನ ರಾಶಿಯವರಿಗೆ ಖಂಡಿತ ಶುಭ. ಭಾಗ್ಯಾಧಿಪತಿ ಶನಿ ಕರ್ಮಕ್ಕೆ ಬರ್ತಾನೆ, ಭಾಗ್ಯೋದಯಗಳಾಗುತ್ತೆ. ಕರ್ಮದಲ್ಲಿ ಭಾಗ್ಯೋದಯಗಳನ್ನು ಕಾಣ್ತೀರಾ. ಒಂದು ಸ್ಥಿರವಾದ ವ್ಯವಸ್ಥೆಯ ಕಡೆಗೆ ಮಿಥುನ ರಾಶಿಯವರ ಪ್ರಯಾಣ, ಇದಕ್ಕೆ ಕರ್ಮ ಉದ್ಯೋಗ ಖಂಡಿತವಾಗ್ಲೂ ಸಪೋರ್ಟ್ ಮಾಡುತ್ತೆ. ಕರ್ಮದಲ್ಲಿ 3 ಗ್ರಹಗಳು ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಅದರಲ್ಲೂ ಶನಿ ಸ್ಥಿರವಾದ ವ್ಯವಸ್ಥೆಗಳನ್ನು ಖಂಡಿತವಾಗ್ಲೂ ಕೊಡ್ತಾನೆ. ಲಾಭಸ್ಥಾನದಲ್ಲಿ ಸೂರ್ಯ ಉಚ್ಚ. ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಏಪ್ರಿಲ್ 14ರಿಂದ ಮೇ 14 ಒಂದು ಲಾಭದ ಸಮಯ ಅಂತಲೇ ಹೇಳಬೇಕು. ಇದು ಪ್ರತಿ ವರ್ಷ ಬಂದು ಹೋಗುವಂತಹ ಸಮಯ, 1 ತಿಂಗಳ ಕಾಲ. ಏಕೆಂದರೆ ಲಾಭದಲ್ಲಿ ಸೂರ್ಯ ಉಚ್ಚನಾಗುವಂಥದ್ದು. ಸೂರ್ಯ ಹಣಕಾಸಿನ ವಿಚಾರದಲ್ಲಿ ಲಾಭಗಳನ್ನು ಕೊಡದೇ ಇದ್ದರೂ ಕೂಡ ಹೆಸರು, ಕೀರ್ತಿ, ಸ್ಥಾನಮಾನ, ಒಂದು ಮನ್ನಣೆ ಇದನ್ನೆಲ್ಲ ಕೊಡೋದಕ್ಕೆ ಅತ್ಯಂತ ಪ್ರಮುಖವಾಗಿ ಕಾರಣನಾಗ್ತಾನೆ. ಅದರಲ್ಲೂ ಮಿಥುನ ರಾಶಿಯವರು ಪರಾಕ್ರಮದಿಂದ ಏನಾದರೂ ಮಾಡಬೇಕು ಅಂತ ವಿಮರ್ಶೆ ಮಾಡಿದರೆ ಪ್ರತಿ ವರ್ಷ ಏಪ್ರಿಲ್ 14ರಿಂದ ಮೇ 14ರ ಸಮಯ ಏನಿದೆ, ಸೂರ್ಯ ಲಾಭದಲ್ಲಿ ಉಚ್ಚನಾಗುವಂಥದ್ದು ಖಂಡಿತ ಅದ್ಭುತ ಲಾಭದಾಯಕ. ಸೊ ಇದು ಪ್ರತಿ ವರ್ಷಕ್ಕೆ 1 ತಿಂಗಳು ಮಾತ್ರ ಬರುವಂತಹ ಸಮಯ. ಈ ಸಮಯದಲ್ಲಿ ಯಾವುದೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಸೋಲಾಗೋದಿಲ್ಲ. ಮಿಥುನ ರಾಶಿಯವರು ಇದನ್ನು ಗಮನಿಸ್ಕೊಳ್ಬೇಕು. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಕರ್ಮದಲ್ಲಿ 3 ಗ್ರಹಗಳು ಮಿತ್ರರಾಗಿ ಕೂತಿದ್ದಾರೆ. ಕರ್ಮದಲ್ಲಿ ಪೂರ್ವಪರ ಪುಣ್ಯಸ್ಥಾನಾಧಿಪತಿ ಶುಕ್ರ ಉಚ್ಚನಾಗಿದ್ದಾನೆ, ಭಾಗ್ಯಾಧಿಪತಿ ಶನಿ ಕರ್ಮದಲ್ಲಿದ್ದಾನೆ, ಪರಾಕ್ರಮಾಧಿಪತಿ ಸೂರ್ಯ ಲಾಭದಲ್ಲಿ ಉಚ್ಚನಾಗಿದ್ದಾನೆ. ಸೊ ಈ ಎಲ್ಲ ಕಾಂಬಿನೇಷನ್ ಮಿಥುನ ರಾಶಿಯವರಿಗೆ ಸಂಪೂರ್ಣ ಒಂದು ಬೆಟರ್ ಪೊಸಿಷನನ್ನು ಕೊಡುತ್ತೆ, ಸ್ಥಿರವಾದ ವ್ಯವಸ್ಥೆಗಳನ್ನು ಕೊಡುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ವ್ಯಯಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಸೊ ಈ ಹೊಸ ಸಂವತ್ಸರದಲ್ಲಿ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಅತಿ ಹೆಚ್ಚಿನ ಲಾಭಗಳನ್ನು ನೋಡೋದಕ್ಕೆ ಇದು ಕಾರಣವಾಗುತ್ತೆ. ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಹೆಚ್ಚಿಸ್ಕೊಂಡ್ರೆ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಹೊಸ ಸಂವತ್ಸರದಲ್ಲಿ ಮಿಥುನ ರಾಶಿಯವರು ಹೆಚ್ಚಾಗಿ ಆರಾಧನೆ ಮಾಡಬೇಕಾಗಿದ್ದಂಥದ್ದು ಒಂದು ಗುರುವಿನ ಆರಾಧನೆ ಅತ್ಯಂತ ಅವಶ್ಯಕ. ಏಕೆಂದರೆ ಗುರು ಯಾವುದೇ ಸ್ಥಾನದಲ್ಲಿ ಕೂತರೂ ಕೂಡ ಅವನು ನೋಡುವಂತಹ ಸ್ಥಾನಗಳು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಗುರು ಜನ್ಮರಾಶಿಯಲ್ಲಿದ್ದರೂ ಕೂಡ ಪೂರ್ವಪರ ಪುಣ್ಯ ಹಾಗೂ ಜ್ಞಾನ ಸಂತಾನ ಸ್ಥಾನವನ್ನು ನೋಡ್ತಾನೆ. ಎಲ್ಲರಿಗೂ ಕೂಡ ಇದು ಅತ್ಯಂತ ಅವಶ್ಯಕವಾದಂತಹ ಸ್ಥಾನ, 5th ಹೌಸ್ ಅಂತ ಹೇಳ್ತೇವೆ. ಸೊ ಜ್ಯೋತಿಷ್ಶಾಸ್ತ್ರದಲ್ಲೇ ಅತ್ಯಂತ ಪ್ರಮುಖವಾದಂತಹ ಸ್ಥಾನವನ್ನು ಗುರು ನೋಡ್ತಾನೆ. ಅದೇ ರೀತಿಯಲ್ಲಿ ಮಾಂಗಲ್ಯ ಸ್ಥಾನದ ಮೇಲೂ ಕೂಡ ಗುರುದೃಷ್ಟಿ ಬೀಳುತ್ತೆ. ವೈವಾಹಿಕ ಜೀವನ, ವಿವಾಹದ ಅಂಚಿನಲ್ಲಿರುವಂಥವರಿಗೆ ಮುಂದಿನ ಏಪ್ರಿಲ್ 14ರ ನಂತರದ ಸಮಯಗಳು ಖಂಡಿತ ಅದ್ಭುತವಾಗಿರುತ್ತೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಭಾಗ್ಯಸ್ಥಾನದ ಮೇಲೆ ಗುರುದೃಷ್ಟಿ, ಭಾಗ್ಯೋದಯವಾಗುತ್ತೆ. ಭಾಗ್ಯದಲ್ಲಿ ರಾಹು ಇರ್ತಾನೆ, ಅತಿಶಯವಾದ ಬಾಹುಬಲವನ್ನು ಕೊಡ್ತಾನೆ. ಕೋದಂಡನಾದಂತಹ ಒಂದು ಯೋಗ, ಅಂದರೆ ಚಾಂಡಾಲ್ನಾದಂತಹ ಗುರು ತನ್ನ ಮೂಲ ತ್ರಿಕೋಣವಾದಂತಹ ಕುಂಭರಾಶಿಯಲ್ಲಿ ಗುರುದೃಷ್ಟಿಯಿಂದ ಕೋದಂಡನಾಗ್ತಾನೆ ಅಂತ. ಇದೆಲ್ಲ ಅದ್ಭುತವಾದಂತಹ ಒಂದು ಪರಿವರ್ತನೆಗಳನ್ನು ಕೊಡುವಂಥದ್ದು, ಅತಿಶಯವಾದ ಲಾಭಗಳನ್ನು ಕೂಡ ಕೊಡುವಂಥದ್ದು. ಹಾಗಾಗಿ ಸಂಪೂರ್ಣ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರು ಗುರು ಆರಾಧನೆ ಮಾಡುವಂಥದ್ದು ಎಲ್ಲ ಸಮಸ್ಯೆಗಳಿಗೆ ಒಂದು ಅದ್ಭುತವಾದ ಪರಿಹಾರ ಕೊಡೋದಕ್ಕೆ ಕಾರಣವಾಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ, ಹೊಸ ಸಂವತ್ಸರದಲ್ಲಿ ಶುಭ ಫಲಗಳನ್ನು ಕಾಣುವಂಥದ್ದಾಗಲಿ, ಏಪ್ರಿಲ್ ತಿಂಗಳ ಎಲ್ಲ ಗ್ರಹಗಳ ಚಲನೆ ಮಿಥುನ ರಾಶಿಯವರಿಗೆ ಲಾಭಗಳನ್ನು ತಂದುಕೊಡಲಿ ಅಂತ ಹೇಳ್ತಾ, ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹವಾಗಲಿ. ಹೊಸ ವರ್ಷ, ಹೊಸ ಸಂವತ್ಸರ, ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತೇನೆ. ಶುಭವಾಗಲಿ ವೀಕ್ಷಕರು.